ಟಿವಿ9 ಸುದ್ದಿ ವಾಹಿನಿ ಇರೋದೇ ಉತ್ತಮ ಸಮಾಜಕ್ಕಾಗಿ. ನಾವು ಸುದ್ದಿ ಕೊಡೋದ್ರಲ್ಲಿ ಮಾತ್ರ ಮುಂದೆ ಇರೋದಿಲ್ಲ, ಬಡವರ ಸಹಾಯಕ್ಕೂ ವಾಹಿನಿ ಸದಾ ಮುಂದು. ಅದರ ಸಣ್ಣ ಸ್ಯಾಂಪಲ್ ಇದು. ಮನೆಗೆ ಆತನೇ ಆಸರಿಯಾಗಿರೋ ಗಂಡು ಮಗ. ಆತನ ದುಡಿಮೆಯಲ್ಲೇ ಇಡೀ ಕುಟುಂಬ ಬದುಕು ಸಾಗಿಸಬೇಕು. ಆದರೆ ಆ ಘಟನೆಯೊಂದು ಈ ಹೆತ್ತ ಕರುಳನ್ನ ಧುತ್ತೆಂದು ಕುಸಿದು ಬೀಳುವಂತೆ ಮಾಡಿತ್ತು. ಕಣ್ಣೀರ ಹನಿ ಒಣಗಿ ಹೋಗಿದ್ರೆ ಆಶಾ ಕಿರಣ ಬತ್ತಿ ಹೋಗಿತ್ತು. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದವನ ಪ್ರಾಣ ಉಳಿಸಿದ ಟಿವಿ9. ಹೌದು, ಎದೆಮಟ್ಟಕ್ಕೆ ಬೆಳೆದಿರೋ ಮಗ ಹೀಗೆ ಬೆಡ್ ಮೇಲೆ ಮಲಗಿರೋದನ್ನ ಕಂಡು ಹಿರಿಜೀವಗಳಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಅಷ್ಟಕ್ಕೂ ಹೀಗೆ ಗಾಯಗೊಂಡು ಮಲಗಿರೋ ಈ ಯುವಕನ ಹೆಸರು ಶ್ರೀಕಾಂತ್. ಕಳೆದ ಶುಕ್ರವಾರ 8 ಗಂಟೆ ಸುಮಾರಿಗೆ ಶ್ರೀಕಾಂತ್ ಕೆಲಸ ಮುಗಿಸಿಕೊಂಡು ಬೈಕ್ನಲ್ಲಿ ಮನೆಗೆ ಹೋಗ್ತಾ ಇದ್ದ ವೇಳೆ ನಂದಿ ಬೆಟ್ಟದ ಬಳಿ ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿತ್ತು. ಅಪಘಾತದಲ್ಲಿ ಶ್ರೀಕಾಂತ್ ತಲೆಗೆ ಭಾರೀ ಪೆಟ್ಟು ಬಿದ್ದು ಭಾರೀ ರಕ್ತಸ್ರಾವವಾಗಿತ್ತು. ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರೆ ಅಲ್ಲಿ ನಿಮ್ಹಾನ್ಸ್ಗೆ ಕರ್ಕೊಂಡು ಹೋಗಿ ಅಂದಿದ್ರು. ಬಳಿಕ ನಿಮ್ಹಾನ್ಸ್ನಲ್ಲೂ ಸರಿಯಾಗಿ ಚಿಕಿತ್ಸೆ ಸಿಗಲಿಲ್ಲ ಅನ್ನೋದು ಇವರ ಆರೋಪ. ನಿಮ್ಹಾನ್ಸ್ನಿಂದ ಅವರು ವಿಕ್ಟೋರಿಯಾಗೆ ಕಳಿಸಿದ್ರಂತೆ. ಆದರೆ ದಿಕ್ಕು ತೋಚದ ಕುಟುಂಬದವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ರಕ್ತಸ್ರಾವವಾಗಿರೋದ್ರಿಂದ ಆಪರೇಷನ್ ಮಾಡಬೇಕು ಅಂತ ವೈದ್ಯರು ಹೇಳಿದ್ರು. ಇದರಿಂದ ಕಂಗಾಲಾದ ಕುಟುಂಬಸ್ಥರು ಟಿವಿ9ಗೆ ಕರೆ ಮಾಡಿ ತಮ್ಮ ಸಮಸ್ಯೆ ಹೇಳಿಕೊಂಡಿದ್ರು. ಇದಕ್ಕೆ ಕೂಡಲೇ ಸ್ಪಂದಿಸಿದ ಟಿವಿ9 ತಂಡ ಆಸ್ಪತ್ರೆಗೆ ಧಾವಿಸಿ ಶ್ರೀಕಾಂತ್ ಪ್ರಾಣ ಉಳಿಸಿದೆ. ಇದೀಗ ಶ್ರೀಕಾಂತ್ ಅಪಾಯದಿಂದ ಪಾರಾಗಿದ್ದು ತಾಯಿ ಲಕ್ಷ್ಮಮ್ಮ ಟಿವಿ9ಗೆ ಧನ್ಯವಾದ ಅರ್ಪಿಸಿದ್ರು. ಆದರೆ ನೀವು ಬಂದು ನಿಮ್ಮಿಂದ ಉಪಕಾರ ಆಗಿ ನನ್ನ ಮಗ ಪ್ರಾಣ ಉಳಿಯಂಗೆ ಮಾಡಿದ್ದೀರಿ ಸರ್, ಸಾಕು. ಅಷ್ಟೇ ನಮಗೆ ಬೇಕಾಗಿತ್ತು. ನಮ್ಮ ಪ್ರಾಣ ಉಳಿದು ಕೊಟ್ಟ ದೇವರು ಅಷ್ಟು ಮಾತ್ರ ಮಾಡಿಕೊಟ್ಟಿದ್ದೀರಾ, ಎಲ್ಲ ನಿಮ್ಮದೇ ಸರ್. ಇನ್ನು ಶ್ರೀಕಾಂತ್ ಪರಿಸ್ಥಿತಿ ಕಂಡ ಟಿವಿ9 ತಂಡ ವಿಕ್ಟೋರಿಯಾ ಆಸ್ಪತ್ರೆಯ ವಿಶೇಷಾಧಿಕಾರಿ ಡಾಕ್ಟರ್ ಬಾಲಾಜಿ ಪೈ ಅವರಿಗೆ ವಿಷಯ ತಿಳಿಸಿತ್ತು. ಆಗ ನಮ್ಮಲ್ಲೇ ಶ್ರೀಕಾಂತ್ಗೆ ಚಿಕಿತ್ಸೆ ಕೊಡ್ತೀವಿ, ಕರ್ಕೊಂಡು ಬನ್ನಿ ಅಂತ ಭರವಸೆ ನೀಡಿದ್ರು. ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದಕ್ಕೆ 50,000ಕ್ಕೂ ಹೆಚ್ಚು ಬಿಲ್ ಆಗಿತ್ತು. ಕುಟುಂಬಸ್ಥರ ಕೈಯಲ್ಲಿ ಬಿಳಿಗಾಸು ಇಲ್ಲ ಅನ್ನೋದನ್ನ ತಿಳಿದ ಟಿವಿ9 ತಂಡ ಹೃದಯವಂತ ದಾನಿಗಳಿಗೆ ಈ ವಿಚಾರವಾಗಿ ಕರೆ ಮಾಡಿತ್ತು. ಇದಕ್ಕೆ ಸ್ಪಂದಿಸಿದ ದಾನಿಗಳು ತಮ್ಮ ಕೈಲಾದ ಹಣದ ಸಹಾಯ ಮಾಡಿದ್ರು. ಡಿಸ್ಚಾರ್ಜ್ ಮಾಡ್ಕೊಂಬತ್ರ ಹಣ ಇರಲಿಲ್ಲ, ಪಾಪ ಅವರೇ ಸಹ ಹೆಲ್ಪ್ ಮಾಡಿದ್ರು. ಹಣ ಡಿಸ್ಚಾರ್ಜ್ ಸಹ ಅವರೇ ಮಾಡಿಸ್ಕೊಟ್ಟು ನಮಗೆ ಈಗ ವಿಕ್ಟೋರಿಯಾದಲ್ಲಿ ನಮಗೆ ಬೆಡ್ ಕೊಡಿಸಿ ನಮಗೆ ಐಸ್ ಒಳಗೆ ಕೊಡಿಸಿದ್ದಾರೆ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಸರ್. ಸದ್ಯ ಈ ಬಡ ಕುಟುಂಬದ ಮುಖದಲ್ಲಿ ಕೊಂಚ ನೆಮ್ಮದಿಯ ಕಳೆ ಬಂದಿದೆ. ಮಗ ಬದುಕ್ತಾನೆ ಅನ್ನೋ ಭರವಸೆ ಸಿಕ್ಕಿದೆ. ಅಲ್ಲಿಗೆ ಟಿವಿ9 ಪ್ರಯತ್ನಕ್ಕೂ ಸಾರ್ಥಕತೆ ಸಿಕ್ಕಿದೆ. ಕಿರಣ್, ಟಿವಿ9 ಬೆಂಗಳೂರು.